ಕಾರ್ಮಿಕರ ದಿನವೇ ಇನ್ಫೋಸಿಸ್ ವಿರುದ್ಧ ಗುಡುಗಿದ್ದಾರೆ. ವಾರಕ್ಕೆ 72 ಗಂಟೆ ಕೆಲಸ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಇನ್ಫೋಸಿಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ₹1 ಲೆಕ್ಕದಲ್ಲಿ ಇನ್ಫೋಸಿಸ್ ಸಂಸ್ಥೆಗೆ ಜಮೀನು ಕೊಟ್ಟರು. ಒಂದೇ ₹1 ಲೆಕ್ಕದಲ್ಲಿ ಇನ್ಫೋಸಿಸ್ ಸಂಸ್ಥೆಗೆ ಜಮೀನು ಸಿಕ್ತು. ಸರ್ಕಾರ ಇನ್ಫೋಸಿಸ್ಗೆ 317 ಎಕರೆ ಜಮೀನು ಕೊಟ್ಟಿತ್ತು. ಕಾಂಗ್ರೆಸ್ನ ಮತ್ತು ಅಂಬೇಡ್ಕರ್ ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಮತ್ತು ಅಂಬೇಡ್ಕರ್ ಇವರು ಯಾವಾಗ ಸಂವಿಧಾನವನ್ನ ಸಿದ್ಧಪಡಿಸಿದ್ರು ಆ ಸಂದರ್ಭದಲ್ಲಿ ಕಾರ್ಮಿಕರ ಕಾನೂನುಗಳನ್ನು ರೂಪಿಸಿದ್ರು. 8 ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು. ಆ ಯಮ್ಮ ಯಾರೋ ಒಬ್ರು ಸಿಂಪಲ್ ಆಗಿ ಸುಧಾಮೂರ್ತಿ ಅಂತೆ, ಅದು ಯಾರು ಗೊತ್ತಿಲ್ಲ ನನಗೆ. ಆ ಯಮ್ಮನ ಗಂಡ ಹೇಳಿದ್ದು ವಾರಕ್ಕೆ 72 ಗಂಟೆ ಕೆಲಸ ಮಾಡಬೇಕಂತ, ದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕಂದ್ರೆ ನಾವೇನು ಪ್ರಾಣಿಗಳ ಮನುಷ್ಯರ? ಮಾಲೀಕ ಕೆಲಸ ಕೊಡಬಹುದು, ನಾವು ಕೆಲಸ ಮಾಡಿದ್ರೇನೆ ಮಾಲೀಕರು. ಸ್ವಾಭಿಮಾನ ಅದು ನಿಮ್ಮ ಹಕ್ಕು, ಸಮಾನತೆಯ ಹೋರಾಟ ಮಾಡಬೇಕು ಅಂತ ಬಿಕೆ ಹರಿಪ್ರಸಾದ್ ಅವರು ಕರೆ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ ಯಾರ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 14 ಗಂಟೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನ್ ನಾವೇ ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ. ಮಾಲೀಕರು ನಮ್ಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿವಸದಿಂದ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ದೇಶಕ್ಕೆ ಶಕ್ತಿ ತುಂಬಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್. ಇನ್ನು ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂತಹ ಮಾತನ್ನ ಕೇಳಿಸ್ಕೊಳ್ತಾ ಇದ್ರಿ ನೋಡಿ. ಈ ಹಿಂದೆ ಇನ್ಫೋಸಿಸ್ನ ಸುಧಾಮೂರ್ತಿ ಅವರ ಪತಿಯವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಕೆ ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. 12 ಗಂಟೆಗಳ ಕಾಲ ಯಾಕ್ರಿ ಕೆಲಸ ಮಾಡಬೇಕು, 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನನ್ನು ರೂಪಿಸಿದ್ರು. ಆದರೆ ಈಗ ಗುಲಾಮರಾಗಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಅನ್ನೋ ಅರ್ಥದಲ್ಲಿ ಕಿಡಿಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.